ವೀಕ್ಷಕರೇ, ಎಷ್ಟೋ ಜನ ಇತ್ತೀಚೆಗೆ ಫೋನ್ ಮಾಡಿ ಕೇಳ್ಕೊಂತಿರುವಂತಹ ಸಮಸ್ಯೆ, ಗಂಭೀರವಾದಂತಹ ಸಮಸ್ಯೆ. ವೀಕ್ಷಕರೇ, ನನಗೆ ಒಬ್ಬ ಜೀವನದಲ್ಲಿ ಒಬ್ಬ ವ್ಯಕ್ತಿಯಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಾ ಇದ್ದಾರೆ, ಹೆಜ್ಜೆ ಹೆಜ್ಜೆಗೂ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅವರಿಂದ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಸಂಪೂರ್ಣವಾಗಿ ಕುಗ್ಗೋಗಿದ್ದೀನಿ, ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಂತ ಇದ್ದಾರೆ. ಶತ್ರುಗಳನ್ನ ವೀಕ್ಷಕರೇ ಹೇಗೆ ನಾಶ ಮಾಡಬಹುದು, ನಿಮ್ಮ ಜೀವನದಲ್ಲಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇರುವಂತ ಶತ್ರುಗಳನ್ನ ಹೇಗೆ ನೀವೇ ನಿಮ್ಮ ಮನೆಯಲ್ಲಿ ನಾಶ ಮಾಡಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಶತ್ರುಗಳು ಅಂದ್ರೆ ವೀಕ್ಷಕರೇ, ಮನೆ ಒಳಗಿನವರಾಗಿರ್ಬೋದು, ಮನೆ ಹೊರಗಿನವರಾಗಿರ್ಬೋದು, ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಪ್ರಾಣಹಾನಿ ಪ್ರಾಣ ಬೆದರಿಕೆಯನ್ನು ಕೊಡ್ತಾ ಇದ್ದಾರೆ, ಸಾಯಿಸೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತ ಶತ್ರುಗಳನ್ನಾಗಿರ್ಬೋದು. ಅಥವಾ ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಯಾರಿಂದನೋ ಕೆಲಸ ಹೋಗುವಂತ ಭಯ ಇದ್ರೆ, ಅಥವಾ ಯಾರೋ ನಿಮ್ಮ ಕೆಲಸದ ಆ ಜಾಗದಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ, ಅಥವಾ ದಾಂಪತ್ಯ ಜೀವನದಲ್ಲಾಗಿರುವುದು, ಮನೆಯಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ತಂದಿಟ್ಟು ತಮಾಷೆ ನೋಡ್ತಾ ಇರುವಂತದ್ದಾಗಿರ್ಬೋದು. ಈ ರೀತಿಯಲ್ಲಿ ಶತ್ರುಗಳಂದ್ರೆ ವೀಕ್ಷಕರೇ ನಾನಾ ರೀತಿಯ ಶತ್ರುಗಳಿರ್ತಾರೆ, ನಾನಾ ರೀತಿಯಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ ವೀಕ್ಷಕರೇ. ಅಂತ ಶತ್ರುಗಳನ್ನ ಸುಲಭವಾಗಿ ನೀವೇ ಹೇಗೆ ನಿಮ್ಮ ಮನೆಯಲ್ಲಿ ನಾಶ ಮಾಡುವುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ. ನಾನು ಹೇಳಿಕೊಡುವಂತ ಈ ಒಂದು ಸುಲಭ ವಿಧಾನ ಮಾಡಿ ನೋಡಿ ವೀಕ್ಷಕರೇ, ನಿಮ್ಮ ಶತ್ರು ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಗ್ತಾರೆ ವೀಕ್ಷಕರೇ. ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ನಿಮ್ಮ 10 ಹಲವಾರು ಸಮಸ್ಯೆ ಏನೇ ಇದ್ರು ಈ ಕೂಡಲೇ ಡಿಸ್ಪ್ಲೇ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ, ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ವೀಕ್ಷಕರೇ. ಶತ್ರುನಾಶದ ವಿಧಾನ ವೀಕ್ಷಕರೇ ಹೇಗ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದೀನಿ. ಮೊದಲಿಗೆ ವೀಕ್ಷಕರೇ, ನೀವು ಮಾಡುವಂತ ಜಾಗದಲ್ಲಿ ವೀಕ್ಷಕರೇ ನೆಲದಲ್ಲಿ ಕೂತ್ಕೋಬೇಕಾಗುತ್ತೆ. ಮೊದಲಿಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೆಲದಲ್ಲಿ ಕೂತ್ಕೋಬೇಕಾಗುತ್ತೆ ವೀಕ್ಷಕರೇ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಈ ರೀತಿ ನೆಲದಲ್ಲಿ ಕೂತು ವೀಕ್ಷಕರೇ, ಮೊದಲಿಗೆ ನೆಲದಲ್ಲಿ ಈ ರೀತಿಯಲ್ಲಿ ಸ್ವಲ್ಪ ಪ್ರಮಾಣದ ಉಪ್ಪನ್ನ ಹಾಕೋಬೇಕಾಗುತ್ತೆ. ಈ ರೀತಿಯಲ್ಲಿ ಉಪ್ಪನ್ನು ಹಾಕೊಂಡಾದ ನಂತರ ಅದರ ಮೇಲೆ ಒಂದು ಈ ರೀತಿಯಲ್ಲಿ ಗೊಂಬೆಯನ್ನ ಇಡಬೇಕಾಗುತ್ತೆ ವೀಕ್ಷಕರೇ. ಗೊಂಬೆ ಅಂದ್ರೆ ವೀಕ್ಷಕರೇ ಈ ಗೊಂಬೆ ವೀಕ್ಷಕರೇ ಗೋಧಿ ಹಿಟ್ಟಿಂದ ಮಾಡಿರೋದು. ನೀವು ಗೋಧಿ ಹಿಟ್ಟಿಂದ ಆಗಿರ್ಬೋದು, ಮಣ್ಣಿನ ಆಕಾರದಲ್ಲಾಗಿರ್ಬೋದು, ಬಟ್ಟೆಯ ಆಕಾರ ಆಗಿರ್ಬೋದು, ಈ ರೀತಿಯಲ್ಲಿ ಕಲ್ಲಿನ ಆಕಾರದಲ್ಲಾಗಿರ್ಬೋದು ವೀಕ್ಷಕರೇ, ಯಾವ್ದಾದ್ರು ಆಗುತ್ತೆ. ಈ ರೀತಿಯಲ್ಲಿ ಉಪ್ಪಿನ ಮೇಲೆ ಈ ರೀತಿಯಲ್ಲಿ ಗೊಂಬೆಯನ್ನ ಇಡಬೇಕಾಗುತ್ತೆ. ಗೊಂಬೆಯನ್ನ ಇಡ್ತಾ ವೀಕ್ಷಕರೇ ಮೊದಲಿಗೆ ಈ ರೀತಿಯಲ್ಲಿ ಒಂದು ನಿಂಬೆ ಹಣ್ಣನ್ನ ತಗೋಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಲ್ಲಿ ನಿಂಬೆ ಹಣ್ಣನ್ನ ತಗೊಂಡು ಈ ಗೊಂಬೆ ಸುತ್ತ ಈ ರೀತಿಯಲ್ಲಿ ಸುತ್ತಿಸ್ತಾ ವೀಕ್ಷಕರೇ ಈ ಒಂದು ಮಂತ್ರವನ್ನ 108 ಬಾರಿ ಹೇಳ್ಬೇಕಾಗುತ್ತೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ರೀತಿಯಲ್ಲಿ ನಿಂಬೆ ಹಣ್ಣನ್ನ ಗೊಂಬೆಯ ಸುತ್ತ ಸುತ್ತಿಸ್ತಾ ಈ ಒಂದು ಮಂತ್ರವನ್ನ 108 ಬಾರಿ ಹೇಳ್ಬೇಕಾಗುತ್ತೆ. ಮಂತ್ರ ನೋಡಿ ವೀಕ್ಷಕರೇ, ಡಿಸ್ಪ್ಲೇಲಿ ಕಾಣ್ತಾ ಇದೆ. ನಿಮಗೆ ಹೇಳೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬರೆದು ಈ ರೀತಿಯಲ್ಲಿ ಬರೆದು ಪಕ್ಕದಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ನಿಂಬೆ ಹಣ್ಣನ್ನ ಸುತ್ತಿಸ್ತಾ ಈ ಒಂದು ಮಂತ್ರವನ್ನ ಹೇಳ್ಬೇಕಾಗುತ್ತೆ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸರ್ವ ಸಂಹಾರಣಾಯ ಸ್ವಾಹ. ಈ ರೀತಿಯಲ್ಲಿ ವೀಕ್ಷಕರೇ ನಿಂಬೆ ಹಣ್ಣನ್ನ ಈ ರೀತಿಯಲ್ಲಿ ಸುತ್ತಿಸ್ತಾ 108 ಬಾರಿ ಈ ಒಂದು ಮಂತ್ರವನ್ನ ಹೇಳಬೇಕಾಗುತ್ತೆ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸರ್ವ ಸಂಹಾರಣಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸರ್ವ ಸಂಹಾರಣಾಯ ಸ್ವಾಹ. ಈ ರೀತಿಯಲ್ಲಿ ವೀಕ್ಷಕರೇ ನಿಂಬೆ ಹಣ್ಣನ್ನ ಗೊಂಬೆ ಸುತ್ತ ಈ ರೀತಿಯಲ್ಲಿ ಸುತ್ತಿಸ್ತಾ ಈ ರೀತಿಯಲ್ಲಿ 108 ಬಾರಿ ಮಂತ್ರವನ್ನು ಹೇಳಾದ ನಂತರ ವೀಕ್ಷಕರೇ ಒಂದು ತಾಮ್ರದ ವಸ್ತು ಯಾವ್ದಾದ್ರು ಆಗುತ್ತೆ ನಡೆಯುತ್ತೆ ವೀಕ್ಷಕರೇ. ಒಂದು ನಾಣ್ಯ ಆಗಿರ್ಬೋದು ಅಥವಾ ಒಂದು ಪ್ಲೇಟ್ ಆಗಿರ್ಬೋದು, ಯಾವುದೇ ಆದ್ರೂ ನಡೆಯುತ್ತೆ. ಒಂದು ತಾಮ್ರದ ಪೀಸ್ ಅನ್ನ ವೀಕ್ಷಕರೇ ಈ ರೀತಿಯಲ್ಲಿ ಗೊಂಬೆಯ ಎದೆ ಭಾಗದ ಮೇಲೆ ಇಟ್ಟು ಕರ್ಪೂರವನ್ನು ಹಚ್ಚಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಲ್ಲಿ ನಾನು ಹೇಗೆ ಹೇಳ್ಕೊಟ್ಟಿನೋ ಆ ರೀತಿಯಲ್ಲಿ ಮಾಡಿ ವೀಕ್ಷಕರೇ, ಸಂಪೂರ್ಣವಾಗಿ ನಿಮ್ಮ ಶತ್ರು ಅನ್ನೋರು ವೀಕ್ಷಕರೇ ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಗ್ತಾರೆ ವೀಕ್ಷಕರೇ. ಈ ರೀತಿಯಲ್ಲಿ 108 ಬಾರಿ ಮಂತ್ರವನ್ನು ಹೇಳಿದ ನಂತರ ವೀಕ್ಷಕರೇ ಗೊಂಬೆಯ ಮೇಲೆ ಈ ಒಂದು ತಾಮ್ರದ ವಸ್ತುವನ್ನ ಇಡಬೇಕಾಗುತ್ತೆ. ವಸ್ತುವನ್ನ ಇಟ್ಟು ಕರ್ಪೂರವನ್ನು ಹಚ್ಚಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಲ್ಲಿ ಈ ಒಂದು ವಿಧಾನ ಮಾಡೋದ್ರಿಂದ ವೀಕ್ಷಕರೇ ನಿಮ್ಮ ಶತ್ರು ಎಷ್ಟೇ ಪ್ರಭಾವಶಾಲಿಯಾಗಿರ್ಲಿ, ಎಷ್ಟೇ ಸಂಪತ್ಭರಿತವಾಗಿರ್ಲಿ, ಎಷ್ಟೇ ಆರೋಗ್ಯಕರವಾಗಿರ್ಲಿ ವೀಕ್ಷಕರೇ, ಆತ ಸಂಪೂರ್ಣವಾಗಿ ಹಾಸಿಗೆ ಹಿಡಿಯೋದಂತೂ ಖಂಡಿತ ವೀಕ್ಷಕರೇ. ಮಾಡಿ ನೋಡಿ. ಏನಾದ್ರೂ ಗೊತ್ತಾಗ್ಲಿಲ್ಲ, ಯಾವಾಗ ಮಾಡ್ಬೇಕು, ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಅಥವಾ ಮಾಡೋದಕ್ಕೆ ಅನುಕೂಲ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆ ಏನಾದ್ರು ಇತ್ತು ಅಂದ್ರೆ ವೀಕ್ಷಕರೇ ಮಾಡಿದ್ರು ಅಥವಾ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ರೀತಿ ನಾನಾ ರೀತಿ ಸಮಸ್ಯೆ ಏನಾದ್ರು ಅನುಭವಿಸ್ತಾ ಇದ್ರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ. ಈ ಒಂದು ವಿಧಾನ ಮಾಡಿದ ನಂತರ ವೀಕ್ಷಕರೇ ಈ ವಸ್ತುವನ್ನು ವೀಕ್ಷಕರೇ ಹೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಾಕ್ಬೇಕಾಗುತ್ತೆ ವೀಕ್ಷಕರೇ. ಮಣ್ಣಲ್ಲಿ ಹಾಕಿ ಮುಚ್ಚಾಕಿ ಅಥವಾ ಹರಿಯುವಂತ ನದಿ ಇದ್ರೆ ವೀಕ್ಷಕರೇ ಅಥವಾ ಬಾವಿ ಇದ್ರೆ ಸಂಪೂರ್ಣವಾಗಿ ನೀರಿನಲ್ಲಿ ಹೋಗಿ ವಿಸರ್ಜನೆ ಮಾಡಿ ವೀಕ್ಷಕರೇ.
ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ, ಸಂಪೂರ್ಣವಾಗಿ ರಾತ್ರೋರಾತ್ರಿಯಲ್ಲಿ ಒಂದೇ ರಾತ್ರಿಯಲ್ಲಿ ನಿಮ್ಮ ಶತ್ರುವಿನ ಸಾವು ಅಂತೂ ಖಂಡಿತ ವೀಕ್ಷಕರೇ, ಆತ ಮತ್ತೆ ಎಂದೂ ನಿಮ್ಮ ತಂಟೆಗೆ ಬರೋದಿಲ್ಲ. ಆಯ್ತಾ, ಈ ಒಂದು ವಿಧಾನ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ನೀವು ವಿಡಿಯೋ ಇಷ್ಟ ಆದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಶುಭವಾಗ್ಲಿ.